ನಮಸ್ಕಾರ ಕೇಳುಗರೆ. ನಮ್ಮೆಲ್ಲರ ಬದುಕು ಒಂದು ಒಗಟಿನ ತರಹ. ಒಮ್ಮೊಮ್ಮೆ ನಮಗೆ ನಮ್ಮ ಮನಸ್ಸೇ ಅರ್ಥ ಆಗುವುದಿಲ್ಲ. ನಾವು ಎಷ್ಟೋ ಬಾರಿ ಭೂತಕಾಲದ ನೆನಪುಗಳಲ್ಲಿ ಕಳೆದು ಹೋಗಿರ್ತೇವೆ, ಅಥವಾ ಭವಿಷ್ಯದ ಆತಂಕದಲ್ಲಿ ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ತೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಭಾರತೀಯ ವೇದಾಂತ ಮತ್ತು ಇತ್ತೀಚಿನ ಪಾಶ್ಚಾತ್ಯ ಮನೋವಿಜ್ಞಾನದ ಗೆಸ್ಟಾಲ್ಟ್ ಥೆರಪಿ, ಈ ಎರಡೂ ಕೂಡ ಮನುಷ್ಯನಿಗೆ ನೆಮ್ಮದಿಯಿಂದ ಬದುಕಲು ಒಂದೇ ದಾರಿಯನ್ನು ತೋರಿಸುತ್ತವೆ ಎಂಬುದು ನಿಮಗೆ ಗೊತ್ತೇ? ಹೌದು. ನಾನು ಯಾರು, ಈ ಕ್ಷಣದಲ್ಲಿ ಬದುಕುವುದು ಹೇಗೆ ಮತ್ತು ನನ್ನೊಳಗಿನ ಪೂರ್ಣತ್ವವನ್ನು ಕಂಡುಕೊಳ್ಳುವುದು ಹೇಗೆ ಎನ್ನುವ ಕುರಿತು ಈ ಎರಡು ಸಿದ್ಧಾಂತಗಳು ಅದ್ಭುತವಾದ ಉತ್ತರಗಳನ್ನು ನೀಡುತ್ತವೆ. ಹಾಗಾದರೆ ಅಧ್ಯಾತ್ಮ ಮತ್ತು ಮನೋವಿಜ್ಞಾನ ಸಂಧಿಸುವ ಜಾಗ ಯಾವುದು? ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲು ಇಂದು ನಮ್ಮ ಜೊತೆಗಿದ್ದಾರೆ ಖ್ಯಾತ ಮನಃಶಾಸ್ತ್ರಜ್ಞೆ ಶ್ರೀಮತಿ ರಕ್ಷಾ ಸಿಧು. ಶ್ರೀಮತಿ ರಕ್ಷಾ ಸಿಧು ಅವರು ಮೈಸೂರಿನವರು. ಬೆಂಗಳೂರು NMKRV ಕಾಲೇಜಿನಲ್ಲಿ ಸೈಕಾಲಜಿ ಪದವಿಯನ್ನು ಪಡೆದರು. ಅನಂತರ ಬಾಂಬೆ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಲಂಡನ್ನಿನಲ್ಲಿ ಸೈಕೋಥೆರಪಿಯಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಡೆದರು ಮತ್ತು ಅಲ್ಲಿನ NHSನಲ್ಲಿ 18 ವರ್ಷ ಸೇವೆ ಸಲ್ಲಿಸಿ ಮೆಂಟಲ್ ಹೆಲ್ತ್ ಟೀಮ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಇವರು ಕ್ಲಿನಿಕಲ್ ಮೆಂಬರ್ ಆಫ್ ಯುನೈಟೆಡ್ ಕಿಂಗ್ಡಮ್ ಕೌನ್ಸಿಲ್ ಫಾರ್ ಸೈಕೋಥೆರಪಿ ಸದಸ್ಯರಾಗಿದ್ದಾರೆ. ಅನಂತರ ಭಾರತಕ್ಕೆ, ಅದರಲ್ಲೂ ಮೈಸೂರಿಗೆ ಹಿಂದಿರುಗಿ ಮಗನನ್ನು ಕನ್ನಡ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ. ಈಗ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿನ ತತ್ವಶಾಸ್ತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಬನ್ನಿ, ಇಂದಿನ ಈ ವಿಶೇಷ ಸಂವಾದಕ್ಕೆ ಮನಃಶಾಸ್ತ್ರಜ್ಞರನ್ನು ಸ್ವಾಗತಿಸೋಣ. ರಕ್ಷಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ನನಗೆ ತುಂಬ ಪ್ಯಾಷನೇಟ್ ಸಬ್ಜೆಕ್ಟ್ಗಳ ಬಗ್ಗೆ ಮಾತಾಡಲಿಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಗೆಸ್ಟಾಲ್ಟ್ ಥೆರಪಿ ಅಂದರೆ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗೋ ಹಾಗೆ ಇದರ ಮೂಲ ತತ್ವಗಳನ್ನು ವಿವರಿಸಬಹುದೇ? ಇದಕ್ಕೂ ಮತ್ತು ಇತರ ಮನೋಚಿಕಿತ್ಸಾ ವಿಧಾನಗಳಿಗೂ ಪ್ರಮುಖ ವ್ಯತ್ಯಾಸಗಳು ಯಾವುದು? ಹೆಸರು ತುಂಬ ವಿಚಿತ್ರವಾಗಿದ್ರೂ ಅದು ಆ್ಯಕ್ಚುಲಿ ಅರ್ಥ ಏನಂದರೆ ನಮ್ಮದು ಇಮ್ಮಿಡಿಯೇಟ್ ಎಕ್ಸ್ಪೀರಿಯನ್ಸ್. ಅಂದರೆ ಈ ಕ್ಷಣದಲ್ಲಿ ನಮಗೆ ಏನು ಅನುಭವ ಆಗ್ತಾ ಇದೆ ಅದರ ಬಗ್ಗೆ ನಮಗೆ ಜ್ಞಾನ, ಅವೇರ್ನೆಸ್ ತರಿಸ್ಕೊಳ್ಳೋಕ್ಕೆ ಇದು ಒಂದು ಸ್ಕೂಲ್ ಆಫ್ ಥಾಟ್, ಒಂದು ವಿಧಾನ ಅಷ್ಟೇ, ಇನ್ನೇನು ಅಲ್ಲ. ಗೆಸ್ಟಾಲ್ಟ್ ಥೆರಪಿ ಅವುಗಳ ಮೂಲ ತತ್ವಗಳೇನೆಂದರೆ ದ ಫೋಕಸ್ ಇಸ್ ಆನ್ ಹಿಯರ್ ಆ್ಯಂಡ್ ನೌ. ನಾನು ದೈಹಿಕವಾಗಿ ಯಾವ ಜಾಗದಲ್ಲಿ ಇದ್ದೀನಿ ಅದರ ಬಗ್ಗೆ ಅವೇರ್ನೆಸ್ಸು, ಆ್ಯಂಡ್ ನಾವು ಮನಸ್ಸಿನಲ್ಲಿ, ಯೋಚನೆಗಳಲ್ಲಿ, ದೈಹಿಕವಾಗಿ ನಾವು ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತ. ಇನ್ನೊಂದು ಮೂಲ ತತ್ವ ಅಂದರೆ ಅವೇರ್ನೆಸ್. ಅಂದರೆ ನಾವು ಅದಕ್ಕೆ ಹೋಲಿಸ್ಬೇಕಂದ್ರೆ ವೇದಾಂತಕ್ಕೆ ಇದು ಸಾಕ್ಷಿ ಭಾವ. ಅವೇರ್ನೆಸ್ ಆಫ್ ನಮ್ಮಲ್ಲಿ ಏನಾಗ್ತಾ ಇದೆ, ಅದು ಏನಾರೋ ಅನುಭವ ಇಲ್ಲಿ, ಅದನ್ನು ನಮ್ಮ ಕಾನ್ಷಿಯಸ್ನೆಸ್ಗೆ ತರಕ್ಕೆ. ಸೊ ಇಟ್ ಕ್ಯಾನ್ ಬಿ ಏನಾರು ಇರ್ಬೋದು, ಅದು ಎಂಗ್ಸೈಟಿ ಇರ್ಬೋದು, ಆ್ಯಂಗರ್ ಇರ್ಬೋದು, ದುಃಖ ಇರ್ಬೋದು. ಯಾವುದಕ್ಕೂ ಅಟ್ಯಾಚ್ ಆಗದೇನೆ ಅದನ್ನು ನಮ್ಮ ಅವೇರ್ನೆಸ್ಸಿಗೆ ತರೋದು, ಅದು ಒಂದು ಮೂಲ ತತ್ವ. ಇನ್ನೊಂದು ಹೋಲ್ನೆಸ್ ಅಂತ, ಅಂದರೆ ದ ಟೋಟಾಲಿಟಿ ಆಫ್ ದ ಇಂಡಿವಿಜುವಲ್. ಸೊ ಇದೇ ಇಂಪಾರ್ಟೆಂಟು, ಕಾಗ್ನಿಟಿವ್ ಇಂಪಾರ್ಟೆಂಟು, ಇಮೋಷನ್ ಇಂಪಾರ್ಟೆಂಟು, ದೇಹ ಇಂಪಾರ್ಟೆಂಟು, ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಪಾಸ್ಟ್ ಹಿಸ್ಟ್ರಿನೂ ಇಂಪಾರ್ಟೆಂಟು, ಬಿಕಾಸ್ ಇಟ್ಸ್ ಆಲ್ ಪ್ಲೇಯಿಂಗ್ ಔಟ್ ಇನ್ ದ ಪ್ರೆಸೆಂಟ್. ಸೊ ನಮಗೆ ಹಿಂದಿಂದು ಏನೇನು ಅನುಭವಗಳಾಗಿವೆ ಅದೆಲ್ಲ ಈಗ ಪ್ರೆಸೆಂಟಲ್ಲಿ ನಮ್ಮ ಹಾರ್ಟ್ ರೇಟು, ನಮ್ಮದು ಬ್ರೀದಿಂಗ್ ಪ್ಯಾಟರ್ನ್, ಥಿಂಕಿಂಗ್ ಪ್ಯಾಟರ್ನ್, ಎಮೋಷನ್ಸ್ ಎಲ್ಲ ಪ್ರೆಸೆಂಟಲ್ಲಿ ಬಿಕಾಸ್ ಆಫ್ ಅವರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ವಾಟ್ ಎವರ್ ಎಕ್ಸ್ಪೀರಿಯನ್ಸಸ್ ವಿವ್ ಹ್ಯಾಡ್. ಸೊ ಅದು ಟೋಟಾಲಿಟಿ, ಹೋಲ್ನೆಸ್ ಆಫ್ ದ ಇಂಡಿವಿಜುವಲ್ನ ನಾವು ಇದು ನೋಡ್ತೀವಿ ಗೆಸ್ಟಾಲ್ಟ್ ಥೆರಪಿನಲ್ಲಿ. ಈ ವೇದಾಂತ ಅನ್ನೋದು ಆಧ್ಯಾತ್ಮಿಕ ದರ್ಶನ. ಮನೋವಿಜ್ಞಾನದ ಚೌಕಟ್ಟಿನಲ್ಲಿ ವೇದಾಂತವನ್ನು ಹೇಗೆ ನೋಡ್ತೀರಾ? ಸೊ ಮನೋವಿಜ್ಞಾನದಲ್ಲೂ ನಾವು ಆಧ್ಯಾತ್ಮ ಅಂತ ನೋಡ್ತೀವಿ. ನಾನು ಟ್ರೈನಿಂಗಲ್ಲೂ ಸ್ಪಿರಿಚುಯಾಲಿಟಿ ಅಂತಲೇ ಒಂದು ಮಾಡ್ಯೂಲು ಮಾಡಿದ್ವಿ ಅದರಲ್ಲಿ. ಬಟ್ ಸ್ಪೆಸಿಫಿಕ್ ಆಗಿ ನಾನು ವೇದಾಂತನ ನಾವು ಓದ್ತಾ ಇರೋದು ವೆರಿ ಫಾರ್ಚುನೇಟ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಆ್ಯಂಡ್ ನನ್ನ ಅಮ್ಮ ನನ್ನನ್ನು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದನ್ನು ಓದ್ತಾ ನನಗೆ ಏನನ್ನಿಸ್ತು ಅಂದರೆ ಅದು ತುಂಬಾ ಸಿಮಿಲಾರಿಟೀಸ್ ರಾದರ್ ದ್ಯಾನ್ ಡಿಸಿಮಿಲಾರಿಟೀಸ್.
ಆಧ್ಯಾತ್ಮಿಕ ತತ್ವಗಳು ಮತ್ತು ಗೆಸ್ಟಾಲ್ಟ್ ಅಂದರೆ ಅದು ವೆರಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಕೋಪಿಂಗ್ ವಿತ್ ಸ್ಟ್ರೆಸ್ ಅಂತ ಅಲ್ಲ, ಅದರದ್ದು ಹಿನ್ನೆಲೆಯಲ್ಲಿ ಎಕ್ಸಿಸ್ಟೆನ್ಷಿಯಲಿಸಮ್, ಹ್ಯೂಮನಿಸಮ್, ಆ ಥರ ಎಲ್ಲ ಫಿಲಾಸಫೀಸ್ನೂ ಬರುತ್ತೆ ಪಾಶ್ಚಾತ್ಯ. ಆ್ಯಂಡ್ ಬೇಸಿಕಲಿ ಎಲ್ಲ ಈಸ್ಟರ್ನ್ ವೆಸ್ಟರ್ನ್ ಫಿಲಾಸಫಿ ಮೂಲತಃ ಹ್ಯೂಮನ್ ನೇಚರ್ನ ಸ್ಟಡಿ ಮಾಡೋದು. ಆ್ಯಂಡ್ ಸೊ ಬಿಕಾಸ್ ಐ ಬಿಲೀವ್ ಪರ್ಸ್ನಲಿ ದಟ್ ಹ್ಯೂಮನ್ ನೇಚರ್ ಇಸ್ ಯೂನಿವರ್ಸಲ್, ಸೊ ಐ ಸಿ ಮೋರ್ ಸಿಮಿಲಾರಿಟೀಸ್. ಪ್ರಸ್ತುತ ಕ್ಷಣದ ಮಹತ್ವ ಇದು ಅಂದರೆ ಹಿಯರ್ ಆ್ಯಂಡ್ ನೌ ಅನ್ನುವಂಥದ್ದು ಗೆಸ್ಟಾಲ್ಟ್ ಥೆರಪಿಯಲ್ಲಿ ಆ ಪರಿಕಲ್ಪನೆ ಬಹಳ ಮುಖ್ಯ. ವೇದಾಂತದಲ್ಲಿ ಲಿವಿಂಗ್ ಇನ್ ದಿ ಪ್ರೆಸೆಂಟ್, ವರ್ತಮಾನದಲ್ಲಿ ಬದುಕುವುದು ಅನ್ನುವಂಥ ತತ್ವ ಇದೆ. ಇದಕ್ಕೂ ಅದಕ್ಕೂ ಏನಾದ್ರು ಸಾಮ್ಯತೆ ಇದೆಯಾ? ಖಂಡಿತ ಇದೆ. ವಿ ಟಾಕ್ ಅಬೌಟ್ ದ ಇಟರ್ನಲ್ ಪ್ರೆಸೆಂಟ್ ಅಂತ. ಮುಂದಿನ 10 ವರ್ಷದಲ್ಲಿ 5 ವರ್ಷದಲ್ಲಿ EMI ಕಟ್ಟೋದು, ಈ ಮನೆದು ಯಾವಾಗ ಮುಗಿಯುತ್ತೆ EMI, ಎಲ್ಲ ಯೋಚನೆ ಫ್ಯೂಚರ್ ಬಗ್ಗೆ ಇದ್ರೂ ಆ ಯೋಚನೆ ಆಗ್ತಾ ಇರೋದು ಈ ಕ್ಷಣದಲ್ಲಿ. ಸೊ ಇಟ್ಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆಂಟ್. ಆ್ಯಂಡ್ ನಮ್ಮ ನಿನ್ನೆದು ನಿದ್ದೆ ಬರಲಿಲ್ಲ, ಹೋದ ವರ್ಷದ್ದು ಯಾರೋ ತೀರ್ಹೋದ್ರು, ಅದರ ದುಃಖ, ಇಟ್ಸ್ ಹ್ಯಾಪನಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಸೊ ನೋ ಮ್ಯಾಟರ್ ವಾಟ್ ವಿ ಆರ್ ಥಿಂಕಿಂಗ್ ಇನ್ ದ ಫ್ಯೂಚರ್ ಆರ್ ದ ಪಾಸ್ಟ್, ನಾವು ಯೋಚನೆ ಆಗ್ತಿರೋದು ಈ ಕ್ಷಣದಲ್ಲಿ. ಸೊ ಈ ಕ್ಷಣನ ನಾವು ನೋಡ್ತೀವಿ ಏನಾಗ್ತಾ ಇದೆ ಅಂತ. ಸ್ಲೀಪ್ಲೆಸ್ನೆಸ್ ಅಂತ, ಇನ್ಸೋಮ್ನಿಯಾ ಪ್ರಾಬ್ಲಮ್ ಇದ್ದರೆ ನಿನ್ನೆ ರಾತ್ರಿ ಮಲಗಿರಲ್ಲ, ಸೆಷನ್ನಲ್ಲಿ ಎದ್ದು ಕೂತಿರ್ತಾರೆ. ಸೊ ಹೌ ವಿಲ್ ಇಟ್ ಬಿ ರೆಲೆವೆಂಟ್ ದಟ್ ಸ್ಲೀಪ್ಲೆಸ್ನೆಸ್ ಇನ್ ದ ಸೆಷನ್? ಇಟ್ ಈಸ್ ರೆಲೆವೆಂಟ್ ಬಿಕಾಸ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್, ದ ಥಾಟ್ ಪ್ರೊಸೆಸ್, ಅದು ಫಾಸ್ಟಾಗಿ ಯೋಚನೆ ಮಾಡೋದು, ಚಿಂತೆಗಳು, ಶಾಲೋ ಬ್ರೀದಿಂಗ್, ಅದೆಲ್ಲ ಸೆಷನಲ್ಲೂ ಆಗ್ತಾ ಇರುತ್ತೆ. ಗಮನ ಈ ಕಡೆ ಆ ಕಡೆ ಹೋಗೋದು. ಸೊ ಅದೆಲ್ಲ ನಾವು ಅವೇರ್ನೆಸ್ಸಿಗೆ ತಂದರೆ ಹೌ ದ ಪರ್ಸನ್ ಕ್ಯಾನ್ ಸೆಲ್ಫ್ ಸೂದ್, ಹೌ ದೇ ಕ್ಯಾನ್ ಕಾಮ್ ದೆಮ್ ಸೆಲ್ಫ್ ಡೌನ್ ಅಂತ ಸೆಷನಲ್ಲಿ ಮಾಡ್ತಾಯಿದ್ರೆ ಅದು ಮನೇಲೂ ದೇ ಕ್ಯಾನ್ ಯೂಸ್ ಇಟ್ ಇನ್ ದ ಫ್ಯೂಚರ್. ವೇದಾಂತದ್ದು ವರ್ತಮಾನದಲ್ಲಿ ಬದುಕುವುದು. ಹೌದು, ವೇದಾಂತ ಅಂತ ನಾವು ವೆರಿ ಇಂಟೆಲೆಕ್ಚುಯಲ್ ಆಗಿ ನಾನು ಮಾತಾಡ್ಬೋದು, ಬಿಕಾಸ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್ ಸೆಲ್ಫ್ ರಿಯಲೈಸೇಷನ್ ಸ್ಟೇಟ್. ಸೊ ಐ ಕ್ಯಾನ್ ಓನ್ಲಿ ಇಂಟೆಲೆಕ್ಚುಲಿ ಗೆಸ್ ಹೆಂಗಿರ್ಬೋದು ಅಂತ. ಆ್ಯಂಡ್ ಬೇಸ್ಡ್ ಆನ್ ನಾವು ಬುಕ್ಸ್ ಓದೋದು, ಕ್ಲಾಸಸಿಗೆ ಹೋಗೋದು, ಊಹೆ ಮಾಡ್ಬೋದು ಹೆಂಗಿರ್ಬೋದು ಅಂತ. ಸೊ ಈಗ ಯಾರಾದರೂ ಸೆಲ್ಫ್ ರಿಯಲೈಸ್ ಪರ್ಸನ್ ಇದ್ದರೆ ಈ ದೇಹದ ಕರ್ಮನ ಮುಗಿಸ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ಅವರು ಎಡಿಷನ್ ಮಾಡಲ್ಲ, ಸಬ್ಟ್ರಾಕ್ಷನ್ ಮಾಡಲ್ಲ, ಕರ್ಮದ್ದು ಅದು ಹೆಂಗೆ ಏನಿದೆಯೋ ಅದನ್ನು ಪೂರೈಸ್ತಾರೆ. ಸೊ ಇಟ್ಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಮುಂದಿಂದು ಯೋಚನೆ ಇಲ್ಲ, ಹಿಂದಿಂದು ಯೋಚನೆ ಇಲ್ಲ, ಈ ಕ್ಷಣದಲ್ಲಿ ಏನಾಗ್ತಾ ಇದೆ, ಊಟದ್ದು ಬಗ್ಗೆ ಯೋಚನೆ ಇಲ್ಲ, ನೆಕ್ಸ್ಟ್ ಮೀಲ್ ಎಲ್ಲಿಂದ ಬರುತ್ತೆ ಅಂತಲೂ ಯೋಚನೆ ಇರಲ್ಲ. ಆ್ಯಂಡ್ ದೇ ಆರ್ ಕಂಪ್ಲೀಟ್ಲಿ 100% ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇಲ್ಲಿ ವೇದಾಂತದಲ್ಲಿ ಅದ್ವೈತ ಅಂತ ಹೇಳ್ತಾರೆ, ನಾನ್ ಡ್ಯುಯಾಲಿಟಿ. ಅದೇ ರೀತಿ ಗೆಸ್ಟಾಲ್ಟ್ ಥೆರಪಿಯಲ್ಲಿ ಹೋಲ್ನೆಸ್ ಅಂತ ಹೇಳ್ತಾರೆ. ಇವೆರಡು ಒಂದೇನಾ? ಒಂದೇ ಇಲ್ಲ, ದೇರ್ ಆರ್ ಸಿಮಿಲಾರಿಟೀಸ್ ಖಂಡಿತ. ಬಿಕಾಸ್ ಐ ಥಿಂಕ್, ಆ್ಯಂಡ್ ಅದೇ ಈಗ ನಾನು ಅಗೇನ್ ಇಟ್ಸ್ ಮೈ ನಾಲೆಡ್ಜ್ ಇಸ್ ಲಿಮಿಟೆಡ್ ರಿಗಾರ್ಡಿಂಗ್ ವೇದಾಂತ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ವೇದಾಂತ ಸ್ಕಾಲರ್ಸ್. ಅದ್ವೈತದ್ರಲ್ಲಿ ಕಾನ್ಷಿಯಸ್ನೆಸ್ ಇಸ್ ಅಲೈವ್, ಆ್ಯಂಡ್ ಅದನ್ನು ನಾವು ಹರಿ ಶಿವ ಅಂತ ಕರಿತೀವಿ. ದ್ಯಾಟ್ ಈಸ್ ದ ಕ್ರೂಷಲ್ ಡಿಫ್ರೆನ್ಸ್ ಐ ಥಿಂಕ್. ವೆಸ್ಟರ್ನ್ ಫಿಲಾಸಫಿನಲ್ಲಿ ಆರ್ ಹೋಲ್ನೆಸ್, ದ ಡಿಫ್ರೆನ್ಸ್ ಇಸ್ ದ್ಯಾಟ್ we are conscious of something. So there is that relational nature of consciousness, duality, relational. So you're conscious of the mic, conscious of the table, conscious of you, of me, of my voice. But Advaitadalli, our consciousness so stands alone, universally, and is prajne. ಹೌದು. ಸೊ ಅದು ಡಿಫ್ರೆನ್ಸ್ ನಂಗೆ ಕಂಡಿದ್ದು. ಸೊ ಅಕಾರ್ಡಿಂಗ್ ಟು ಮೀ, existentialism and all the Western philosophies come up to a certain point, and then Vedanta and Advaita takes it to the next level, the ultimate level of understanding. ನಮ್ಮ ಮನಸ್ಸು ಯಾವಾಗ್ಲೂ ಭೂತ, ಇಲ್ಲದೆ ಹೋದರೆ ಭವಿಷ್ಯತ್ತು, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರುತ್ತೆ. ಈ ಎರಡೂ ಪದ್ಧತಿಗಳು, ವೇದಾಂತ ಮತ್ತು ಗೆಸ್ಟಾಲ್ಟ್ ಥೆರಪಿ, ಮನುಷ್ಯನನ್ನು ವರ್ತಮಾನಕ್ಕೆ ತರಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಸೊ ಗೆಸ್ಟಾಲ್ಟ್ ಥೆರಪಿನಲ್ಲಿ ದೇರ್ ಆರ್ ವೆರಿ ವೆರಿ ಸಿಂಪಲ್ ಟೆಕ್ನಿಕ್ಸ್ ಈಗ ವರ್ತಮಾನಕ್ಕೆ ತರಕ್ಕೆ. ಸೊ ಜಸ್ಟ್ ನೋಟಿಸ್ ದ ಬ್ರೀದಿಂಗ್, ದಟ್ ಈಸ್ ಒನ್ ವೆರಿ ವೆರಿ ಸಿಂಪಲ್ ಟೆಕ್ನಿಕ್. ಇನ್ನೊಂದು ನಾವು ಏನು ಮಾಡ್ತೀವಿ, ನಾವು ಕ್ಲೈಂಟ್ ಸೆಷನಲ್ಲಿ ಬಾಡಿ ಸ್ಕ್ಯಾನ್ ಅಂತ ಒಂದು ಮಾಡ್ತೀನಿ. ಸೊ ದಟ್ ಫುಲ್ ಜಸ್ಟ್ ನೋ ನೀಡ್ ಟು ಟೆನ್ಷನ್ ಆರ್ ಮೇಕ್ ಎನಿ ಚೇಂಜಸ್, ಜಸ್ಟ್ ಅವೇರ್ನೆಸ್, ಪಾದದಿಂದ ಹಿಡಿದು ತಲೆ ತನಕ ಕ್ರಮೇಣ ನೋಟಿಸ್ ಮಾಡ್ಕೊಂಡು ಬರೋದು ಏನೇನು ಸೆನ್ಸೇಷನ್ಸ್ ಇದೆ ಅಂತ. ಸೊ ದಟ್ ತುಂಬ ಸಹಾಯ ಆಗುತ್ತೆ ಈಗ ಪ್ರೆಸೆಂಟಿಗೆ ಬರೋಕ್ಕೆ. ಆ್ಯಂಡ್ ವೇದಾಂತ ಇದರಲ್ಲಿ ಧ್ಯಾನ, ಸಿಟ್ಟಿಂಗ್ ಆ್ಯಂಡ್ ಧ್ಯಾನ, ಈಸಿಯೆಸ್ಟ್ ಕ್ವಿಕ್ಕೆಸ್ಟ್ ವೇ ಟು ಬಿಕಮ್ ಪ್ರೆಸೆಂಟ್. ನಿಮ್ಮದು ಇಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಸ್ವಜಾಗೃತಿಯನ್ನು ಗೆಸ್ಟಾಲ್ಟ್ ಥೆರಪಿ ಉತ್ತೇಜನೆ ಮಾಡುತ್ತೆ. ಅದಕ್ಕೂ ಮತ್ತು ಇಲ್ಲಿ ವೇದಾಂತದ
ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಆತ್ಮಬೋಧ ಇವೆರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಸೆಲ್ಫ್ ಅವೇರ್ನೆಸ್ಸು ಮತ್ತು ಸೆಲ್ಫ್ ರಿಯಲೈಸೇಷನ್. ಇಟ್ಸ್ ಅ ರಿಯಲಿ ಗುಡ್ ಕ್ವೆಶ್ಚನ್ ಆ್ಯಂಡ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ದ ಅಲ್ಟಿಮೇಟ್ ಥಿಂಗ್ ಇಸ್ ಇಟ್ ವೆನ್ ದಿಸ್ ಇಸ್ ಸೆಲ್ಫ್ ಆ್ಯಕ್ಚುಲೈಸೇಷನ್, ಇಲ್ಲಾಂದರೆ ಸೆಲ್ಫ್ ನಮ್ಮದು ಆತ್ಮಜ್ಞಾನ ಅದು ಒಂದೇನಾ ಆರ್ ಇಸ್ ಇಟ್ ಡಿಫ್ರೆಂಟ್? ದ ಟ್ರೂ ಫಾರ್ ಮೀ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ದ ಟ್ರೂ ಆನ್ಸರ್ ಇಸ್ ಐ ಡೋಂಟ್ ನೋ. ಕೆಲವ್ರು ಹೇಳ್ತಾರೆ ಜೀಸಸ್ ಕ್ರೈಸ್ಟ್ ಭಾರತಕ್ಕೆ ಬಂದ್ಬಿಟ್ಟು ಎನ್ಲೈಟನ್ ಆದರು ಅಂತ. ಆ ಥರ ಎನ್ಲೈಟ್ ಆಗಿರೋರು ಇರ್ಬೋದು ಪಾಶ್ಚಾತ್ಯ ದೇಶಗಳಲ್ಲಿ, ಬಟ್ ಐ ಡೋಂಟ್ ನೋ ಆ್ಯಂಡ್ ದಟ್ ಈಸ್ ದ ಆನೆಸ್ಟ್ ಆನ್ಸರ್, ಐ ಡೋಂಟ್ ನೋ. ಈ ಅವೇರ್ನೆಸ್ ಮತ್ತು ಈ ಸಾಕ್ಷಿ ಪ್ರಜ್ಞೆ, ಜಾಗೃತಿ ಮತ್ತು ಸಾಕ್ಷಿ ಪ್ರಜ್ಞೆ ಇವುಗಳು ಎರಡರಲ್ಲೂ ಇದೆ. ಈ ಗೆಸ್ಟಾಲ್ಟ್ ಥೆರಪಿಲಿ ಅವೇರ್ನೆಸ್ ಬಗ್ಗೆ ಅದೇ ಒಂದು ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳಿದ್ರಲ್ಲ, ಅದೇ ಒಂದು ಪ್ರಮುಖ ಚಿಕಿತ್ಸಾ ವಿಧಾನ. ವೇದಾಂತದಲ್ಲಿ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಅಂದರೆ ಅದರ ಜೊತೆಯಲ್ಲಿ ಕಂಪ್ಲೀಟಾಗಿ ಆ ಒಂದು ಭಾವನೆಯ ಜೊತೆಯಲ್ಲಿ ನಾವು ಗುರುತಿಸಿಕೊಳ್ಳದೇನೆ ದೂರ ನಿಂತು ಅದನ್ನು ನೋಡುವಂಥದ್ದು ಅಂತ, ಅದಕ್ಕೆ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಇವೆರಡೂ ಅದನ್ನು ಈ ಅವೇರ್ನೆಸ್ಸನ್ನು ಸಾಕ್ಷಿ ಭಾವ ಅಂತ ಕರಿಬೋದಾ? ಸೆಲ್ಫ್ ರಿಯಲೈಸೇಷನ್ ಅಂತ ಅನ್ನೋದು ಬೇಡ, ಸಾಕ್ಷಿ ಭಾವ ಅಂತ ಕರಿಬೋದಾ? ಹೌದು, ಇಟ್ ಈಸ್ ವೆರಿ ಸಿಮಿಲರ್. ಅವೇರ್ನೆಸ್ ಇದು ತುಂಬ ಇಂಪಾರ್ಟೆಂಟು ಗೆಸ್ಟಾಲ್ಟ್ ಥೆರಪಿನಲ್ಲಿ. ನಮ್ಮ ಇಮೋಷನ್ಸ್ದು ಏನು ಉದ್ಭವ ಆಗ್ತಾ ಇದೆ, ಉದ್ಭವ ಆಗ್ತಿರೋದನ್ನು ನಾವು ಹೇಗೆ ಸಪ್ರೆಸ್ ಮಾಡ್ತೀವಿ, ಹೇಗೆ ತಡೆದುಕೊಳ್ತೀವಿ, ಅದ್ರ ಬಗ್ಗೆ ಅವೇರ್ನೆಸ್ ತರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಗೆಸ್ಟಾಲ್ಟ್ ಥೆರಪಿನಲ್ಲಿ. ಆ್ಯಂಡ್ ವಿಟ್ನೆಸ್ ಅಂದರೆ ಕಂಪ್ಯಾಷನೇಟ್ ವಿಟ್ನೆಸ್ ಆ್ಯಂಡ್ ನಾನ್ ಜಡ್ಜ್ಮೆಂಟಲ್. ಸೊ ಇದು ಸರಿ ತಪ್ಪು ಅಂತ ಹೇಳೋದಲ್ಲ, ಏನು ಆ ಸ್ಥಿತಿ ಏನಿದೆ, ಆ ಸ್ಥಿತಿ ಏನಿದೆ ಅಷ್ಟೇ ಅದಿದೆ. ಸೊ ದಟ್ಸ್ ಫಿನಾಮಿನಾಲಜಿ, ವಾಟ್ ಇಟ್ ಈಸ್ ಅದನ್ನು ಪ್ರಜ್ಞೆಗೆ ತರೋದು. ಆ ರೀತಿ ದೂರ ನಿಂತು ಈ ಒಂದು ಭಾವನೆಗಳನ್ನು ಅಥವಾ ಯಾವ ಸ್ಥಿತಿಯಲ್ಲಿದ್ದೀನಿ ಅಂಥೇಳಿ ಅನ್ನೋದನ್ನು ನೋಡ್ಕೊಳ್ಳೋದ್ರಿಂದ ಸೆಲ್ಫ್ ಅಬ್ಸರ್ವೇಷನ್. ಮಾನಸಿಕ ಸಮಸ್ಯೆಗಳು ಹೇಗೆ ಅದು ಪರಿಹಾರ ಆಗುತ್ತೆ? ಸೊ ಅದು ದೂರ ನಿಂತು ಮಾಡೋದು ಅಂದರೆ ದಟ್ ಈಸ್ ಕಾಲ್ಡ್ ಮೆಟಾಕಾಗ್ನಿಷನ್. ಆ್ಯಂಡ್ ಅದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿನಲ್ಲಿ ತುಂಬ ಯೂಸ್ಫುಲ್ಲಾಗಿ ಒಂದು ಕಾನ್ಸೆಪ್ಟ್ ಇದೆ. ಅದು ಗೆಸ್ಟಾಲ್ಟ್ನಲ್ಲೂ ನಾವು ಅಳವಡಿಸ್ಕೊಳ್ತೀವಿ. ಎಸ್ಪೆಷಲಿ ತುಂಬ ಆಂಗ್ಸೈಟಿ, ಸ್ಕಿಜೋಫ್ರೀನಿಯಾ, ಸೈಕೋಸಿಸ್, ಹಿಯರಿಂಗ್ ವಾಯ್ಸಸ್ ಇದ್ದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ದೂರ ನಿಂತು ನೋಡೋದು. ದಟ್ ಈಸ್ ಒನ್ ಥಿಂಗ್. ಇನ್ನೊಂದು ಏನಂದರೆ ಎಕ್ಸ್ಪೀರಿಯನ್ಷಿಯಲ್ ಅವೇರ್ನೆಸ್. ಸೊ ದಿಸ್ ಇಸ್ ದ ಆಪೋಸಿಟ್ ಆಫ್ ಸ್ಟ್ಯಾಂಡಿಂಗ್ ಫಾರ್. ಸೊ ನನಗೆ ಈಗ ಏನಾದ್ರು ಎಕ್ಸ್ಪೀರಿಯನ್ಸ್, ಏನಾದ್ರು ಬಿರೀವ್ಮೆಂಟ್ ಆಗಿದ್ರೆ, ಸೊ ಆ ದುಃಖನ ಸಂಪೂರ್ಣವಾಗಿ ನಾನು ಅನುಭವಿಸಿ ಮಾಡಿದ್ರೆ ಅದು ಆ ಗೆಸ್ಟಾಲ್ಟು, ಆ ಫಿಗರ್ ಫಾರ್ಮೇಷನ್ ಮುಗಿಯುತ್ತೆ. ಆ್ಯಂಡ್ ಐ ಕ್ಯಾನ್ ದೆನ್ ಮೂವ್ ಆನ್. ಸೊ ಅದು ಒಳಗಡೆನೇ ಕಾಡ್ತಾ ಇರಲ್ಲ ನನ್ನನ್ನು. ಆ ದುಃಖನ ಸಂಪೂರ್ಣವಾಗಿ ನಾನು ಅನುಭವಿಸಿ ವ್ಯಕ್ತಪಡಿಸಿ ಮಾಡಿದ್ರೆ ಅಲ್ಲಿಗೆ ಶಮನ ಆಗುತ್ತೆ. ದಟ್ ಈಸ್ ದ ಫಿಗರ್ ಫಾರ್ಮೇಷನ್. ಸೊ ಇನ್ ವೇದಾಂತ ಫಿಲಾಸಫಿ, ಎಸ್ಪೆಷಲಿ ಅದ್ವೈತ ಫಿಲಾಸಫಿ, they say you're not invested in either outcome. Success, failure, happiness, sadness, that is the duality. Night and day. You're not invested in anything. And when you then are not invested, ಈಗ ನಾನು ಹ್ಯಾಪಿಯಾಗಿರಬೇಕು, ಕೋಪ ಮಾಡ್ಕೋಬಾರ್ದು, that is invested. We are heavily invested in any emotion. ಸೊ ಅದ್ವೈತ ಫಿಲಾಸಫಿನಲ್ಲಿ ಯಾವುದ್ರಲ್ಲೂ ಇನ್ವೆಸ್ಟ್ ಆಗ್ದೇನೆ ನಾನ್ ಅಟ್ಯಾಚ್ಮೆಂಟ್. ಆಯಿತು, ಹೀಗಿದ್ದೀನಿ, ಇವತ್ತು ನಂಗೆ ತುಂಬ ಕೋಪ ಬರ್ತಾಯಿದೆ, ಆಯಿತು, ಓಕೆ, ಐಲ್ ಬಿ ಆ್ಯಂಗ್ರಿ, ಐಲ್ ಬಿ ಫ್ಯೂರಿಯಸ್ ಟುಡೇ. ಆ ಫ್ಲಾಪ್ ಶೋ ಆಯಿತಾ, ನಾನು ಯಾವುದೋ ಡ್ರಾಮಾನ ಡೈರೆಕ್ಟ್ ಮಾಡಿದೆ, ಒನ್ ಡೇ ಐಲ್ ಲೆಟ್ ಮೈ ಸೆಲ್ಫ್ ಫೀಲ್ ಟೆರಿಬಲ್ ಅಬೌಟ್ ಇಟ್. ತುಂಬಾ ಹೋಪ್ಲೆಸ್ ಫೀಲಿಂಗ್ ಆಗುತ್ತೆ, ಪರವಾಗಿಲ್ಲ, ಆಗಲಿ, ನೆಕ್ಸ್ಟ್ ಡೇ ಅನದರ್ ಡೇ. ಈ ಒಂದು ಉಸಿರನ್ನು ಗಮನಿಸೋದು, ಆಮೇಲೆ ದೇಹವನ್ನು ಕೆಳಗಿನಿಂದ ಮೇಲ್ ತನಕ ಅಬ್ಸರ್ವ್ ಮಾಡೋದು, ಬಾಡಿ ಸ್ಕ್ಯಾನ್, ಇದು ವಿಪಸ್ಸನಾದಲ್ಲೂ ಅದನ್ನೇ ಹೇಳ್ತಾರೆ. ವಿಪಸ್ಸನಾದಲ್ಲಿ ಒಂದು ಉಸಿರನ್ನು ಗಮನಿಸೋದು ಮೊದಲನೇ ಸ್ಟೇಜು. ಆಮೇಲೆ ಉಸಿರನ್ನು ಈ ಒಂದು ತುಟಿಯ ಮೇಲ್ಗಡೆ ಏನು ಸಂವೇದನೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸುವಂಥದ್ದು. ಆಮೇಲೆ ಎಲ್ಲ ಸಂವೇದನೆಗಳು ಕೂಡ ತಾತ್ಕಾಲಿಕವಾಗಿ ಇರುತ್ತೆ ಅಂಥೇಳಿ ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳೋದು, ಅದೇ ಒಂದು ಜಾಗೃತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಒಂದು ಗೆಸ್ಟಾಲ್ಟ್ನಲ್ಲಿ ಅದಕ್ಕೂ ಸ್ವಲ್ಪ ಸಾಮ್ಯತೆಯನ್ನು ಕಾಣುತ್ತೆ. ಹೌದು, ಇದೆ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಗ ಪಾಶ್ಚಾತ್ಯ ಫಿಲಾಸಫೀಸ್ನಲ್ಲಿ ಸುಮಾರು ನಮ್ಮದು ಭಾರತದ್ದು ಈ ಥರ ವಿಪಾಸನ ನೀವು ಹೇಳಿದ್ದು ಅಳವಡಿಸ್ಕೊಂಡಿದ್ದಾರೆ.
ಬಟ್ ನಮಗೆ ಆ ಕ್ರೆಡಿಟ್ ಕೊಡಲ್ಲ ಅವರು. ಅವರೇ ಕಂಡಿಡಿದಾಗೆ. ಸೊ ದ್ಯಾಟ್ ಆ ಪವರ್ ಡೈನಾಮಿಕ್ ಇದೆ ಜಗತ್ನಲ್ಲಿ. ಅವರೇ ಬೆಟರು ಇಲ್ಲಾಂದರೆ ನಾವೇ ಬೆಟರು ಆ ಥರ ಮಾಡ್ದೇನೆ ಸ್ಕಾಲರ್ಲಿ ಆಗಿ ವಾದ, ಈ ಥರ ನೀವು ಮಾತಾಡ್ತಿರೋ ಹಾಗೆ ಸ್ಕಾಲರ್ಲಿ ಆಗಿ ವಾದ ಮಾಡಿದ್ರೆ ಕಂಡುಹಿಡಿಬೋದು. ಇಲ್ಲ, ನೀವು ಆ ಟೆಕ್ನಿಕ್ಕು ನಮ್ಮದ್ರಲ್ಲಿ ಕಂಡುಹಿಡ್ದಿದ್ದೀವಿ, ನಿಮ್ಗಿಂತ ಮುಂಚೆ ನಾವು ಕಂಡುಹಿಡ್ದಿದ್ದೀವಿ ಈ ಟೆಕ್ನಿಕ್ಕು. ಆ್ಯಂಡ್ ಅವರೆಲ್ಲ ಟ್ರಾವೆಲ್ ಮಾಡಿರ್ತಾರೆ. ಫ್ರಿಟ್ಸ್ ಪರ್ಲ್ಸು, ಆಲ್ ದ ಪೀಪಲ್ ಯಾರ್ಯಾರು ಇದನ್ನು ಗೆಸ್ಟಾಲ್ಟ್ ಥೆರಪಿನ ಮೂಲತಃ ಹೌ ದೇ ಫಾರ್ಮ್ಯುಲೇಟೆಡ್ ಇಟ್, ಅವ್ರು ಎಲ್ಲ ದೇಶಕ್ಕೂ ಟ್ರಾವೆಲ್ ಮಾಡಿದ್ದಾರೆ, ಜಪಾನಿಗೆ ಹೋಗಿದ್ರು. ಸೊ ದೇ ವಿಲ್ ಬಿ ಇನ್ಫ್ಲೂಯೆನ್ಸ್ಡ್. ಆ ಟಾಯಿಸಮು ಎಲ್ಲ ಫಿಲಾಸಫೀಸ್ ಅವ್ರು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಅದ್ರ ಬಗ್ಗೆ ಅವ್ರು ಮಾತಾಡ್ದೇನೆ ಇರ್ಬೋದು, ಅದಕ್ಕೆ ಕ್ರೆಡಿಟ್ ಕೊಡ್ದೇನೆ ಇರ್ಬೋದು, ಆದರೂ ಅದನ್ನು ಅಂದರೆ ಅದು ಬಟ್ ದೇ ವಿಲ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ಈಸ್ಟರ್ನ್ ಫಿಲಾಸಫಿ. ಪ್ರಜ್ಞೆ ಅನ್ನುವಂಥದ್ದು ಯೂನಿವರ್ಸಲ್ ಅಂತ ಒಪ್ಕೊಂಡ್ಬಿಟ್ರೆ ಯಾರದ್ದು ಏನು ಪೇಟೆಂಟ್ ಇಲ್ಲ ಅದರಲ್ಲಿ. ಅದೇ ನೋಡಿ, ಅದೇ ನಾವು ಹೇಳೋದು, ನಮ್ಮ ಆ್ಯಟಿಟ್ಯೂಡ್ ಹಾಗೆ, ದಿಸ್ ನೋ ಪೇಟೆಂಟ್ ಆನ್ ದಿಸ್ ನಾಲೆಡ್ಜ್. ಬಟ್ ಅದನ್ನು ಹೋಗಿ ಅವ್ರು ಪೇಟೆಂಟ್ ಮಾಡ್ತಾರೆ, ನಮ್ಮ ಹಲ್ದಿನ ತೊಗೊಂಡೋಗಿ ಅವ್ರು ಪೇಟೆಂಟ್ ಮಾಡ್ತಾರೆ. ದಿಸ್ ಇಸ್ ದ ಸೈಕಾಲಜಿ ಈಕ್ವಿವೆಲೆಂಟ್ ಆಫ್ ದ್ಯಾಟ್. ಗೆಸ್ಟಾಲ್ಟ್ ಅಂತಂದರೆ ಒಂದು ಪರಿಪೂರ್ಣ ಆಕೃತಿ ಅನ್ನುವಂಥ ಅರ್ಥ ಒಂದು ಪದಕ್ಕೆ. ವೇದಾಂತವನ್ನು ಕೂಡ ಅಲ್ಲಿ ಪೂರ್ಣತ್ವ ಅನ್ನುವಂಥದ್ದಿದೆ. ಪೂರ್ಣಮದ ಪೂರ್ಣಮಿದಂ ಶ್ಲೋಕನೇ ಇದೆ. ಹೌದು. ಈ ಎರಡೂ ಸಿದ್ಧಾಂತಗಳು ಮನುಷ್ಯನನ್ನು ಅಪೂರ್ಣ ಅಂತ ನೋಡದೆ ಪೂರ್ಣ ಅಂತ ಅಂದ್ಬಿಟ್ಟು ಹೇಗೆ ಪರಿಗಣಿಸುತ್ತೆ? ಯಾಕೆಂದರೆ ಅವನು ಫೀಲ್ ಮಾಡ್ತಾ ಇದ್ದಾನೆ ನಾನು ಅಪೂರ್ಣ ಅಂತ ಅಂದ್ಬಿಟ್ಟು. ಮತ್ತು ಯಾವ ಭಾವನೆಗಳನ್ನು ಪೂರ್ತಿಯಾಗಿ ಅನುಭವಿಸ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಹರ್ಕ ಆಗಿ ಅನುಭವನ ಪಟ್ಕೊಳ್ತಾ ಇದ್ದಾನೆ. ಇದು ಮನುಷ್ಯನನ್ನು ಅಪೂರ್ಣ ಅಂಥೇಳಿ ಹೇಗೆ ಈ ಸಿದ್ಧಾಂತ ಪರಿಗಣಿಸುತ್ತೆ? ಸಂಪೂರ್ಣ ಆಕೃತಿ ಗೆಸ್ಟಾಲ್ಟ್ ಬರಬೇಕು ಅಂತ ಹೇಳುವಂಥದ್ದು. ಅದು ಅಪೂರ್ಣ ಅಂತ ಹೇಗೆ? ಎಲ್ಲ ಮನುಷ್ಯರು ಕೂಡ ಪೂರ್ಣನೇ, ಅದ್ವೈತ, ಮನುಷ್ಯನಿಗೂ ಮತ್ತು ಭಗವಂತನಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಪ್ರಜ್ಞೆ ಅನ್ನುವಂಥದ್ದು ಒಂದೇ, ಈ ರೀತಿದೆಲ್ಲ ಹೇಳುತ್ತೆ. ನಿಮ್ಮ ಗೆಸ್ಟಾಲ್ಟ್ನಲ್ಲಿ ಯಾಕೆ ಅಪೂರ್ಣ ಅಂಥೇಳಿ ಪರಿಗಣಿಸ್ತಾರೆ ಮನುಷ್ಯನನ್ನು? ಇಲ್ಲ, ಅಪೂರ್ಣ ಅಂತ ಪರಿಗಣಿಸಲ್ಲ. ಆ ಪೂರ್ಣತೆಗೆ ನಾವು ಹೆಂಗೆ ಅನುಭವ ಮಾಡೋದಕ್ಕೆ ದಾರಿ ಕೊಡುತ್ತೆ ಅಷ್ಟೇ. ವಿ ಹ್ಯಾವ್ ಇನ್ಫಿನಿಟ್ ಕೆಪಾಸಿಟಿ ಫಾರ್ ಎನಿಥಿಂಗ್. ಯಾವ್ದಾದ್ರು ಮಗು ನೋಡಿದ್ರೆ, ಚಿಕ್ಕ ಮಗು, ಅದಕ್ಕೆ ಪ್ರೀತಿ ವಾತ್ಸಲ್ಯದು ಇನ್ಫಿನಿಟ್ ಕೆಪಾಸಿಟಿ ಇರುತ್ತೆ. ಅದೇ ಥರ ಅದಕ್ಕೆ ಕೋಪ ಮಾಡ್ಕೊಳ್ಳೋಕ್ಕೂ ಇನ್ಫಿನಿಟ್ ಕೆಪಾಸಿಟಿ ಇರುತ್ತೆ. ಯಾವ ಭಾವನೆ ಆದರೂ 100% ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ತೀವಲ್ಲ, ಮಗುನೇ ದೇವರು. ಬಿಫೋರ್ ವಿ ಇನ್ಫ್ಲುಯೆನ್ಸ್ ಪೂರ್ತಿಯಾಗಿ ಅನುಭವಿಸುವಂಥದ್ದು. ಎಕ್ಸಾಕ್ಟ್ಲಿ. ಇಲ್ಲಿ ಪೂರ್ತಿಯಾಗಿ ಅನುಭವಿಸಕ್ಕೆ ಆಗ್ತಾ ಇಲ್ಲ, ಅದರಿಂದ ಪೂರ್ತಿಯಾದ ಆಕೃತಿಯನ್ನು ಅವರು ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕು, ಅದನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಅದನ್ನು ಪೂರ್ಣತೆಯಾಗಿ ಅನುಭವಿಸೋಕ್ಕೆ. ಈ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಇರುತ್ತಲ್ಲ, ಮನುಷ್ಯನ ಒಳಗಡೆನೇ ಸಂಘರ್ಷಗಳಿರ್ತವೆ. ಒಂದು, ನಾನು ಹೀಗೆ ಪೂರ್ಣವಾಗಿ ಇದನ್ನು ಮಾಡಬೇಕು, ನನಗೆ ಕೆಪಾಸಿಟಿ ಇದೆ ಅಂತ ಹೇಳಿ ಅಂದ್ಕೊಳ್ತಾನೆ. ಇನ್ನೊಂದು ಇದರಲ್ಲಿ ಅರ್ಧ, ಅವನು ಯಾವುದನ್ನು ಪೂರ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ, ಈ ತರಹ ಕಾನ್ಫ್ಲಿಕ್ಟ್ಗಳು ಇರ್ತಲ್ಲ. ಈ ಎರಡೂ ಸಿದ್ಧಾಂತಗಳು ಹೇಗೆ ಅದನ್ನು ಸರಿಪಡಿಸ್ತವೆ, ವೇದಾಂತ ಮತ್ತು ಗೆಸ್ಟಾಲ್ಟು? ಸೊ ಈಗ ನಾವು ಗೆಸ್ಟಾಲ್ಟಲ್ಲಿ ಕಾನ್ಫ್ಲಿಕ್ಟ್ ಬಗ್ಗೆ ತುಂಬಾ ಇದಿದೆ ಚರ್ಚೆ ಆ್ಯಂಡ್ ಪರಿಹಾರನೂ ಇದೆ. ಸೊ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದ ಚೇರ್ ಟೆಕ್ನಿಕ್ ಅಂದರೆ ಅದು ಆ್ಯಕ್ಚುಲಿ ಅದ್ರ ಹಿನ್ನೆಲೆಯಲ್ಲಿ ಎಲ್ಲ ಫಿಲಾಸಫೀಸ್ ಇರುತ್ತೆ. ಆ ಟೆಕ್ನಿಕನ್ನು ನಾವು ಫಿಲಾಸಫಿನ ಅರ್ಥ ಮಾಡ್ಕೊಂಡು ಯೂಸ್ ಮಾಡಬೇಕು, ಸುಮ್ಮನೆ ಹಾಗೆ ಯೂಸ್ ಮಾಡಬಾರ್ದು. ಸೊ ದ ಚೇರ್ ಟೆಕ್ನಿಕ್ ಅಂದರೆ, ನಾನು ಒಂದು ಸೈಡಲ್ಲಿ ನನ್ನಲ್ಲಿರೋ ಒಂದು ಕಾನ್ಫ್ಲಿಕ್ಟ್, ಒಂದು ಸೈಡು ಇಲ್ಲಿಂದ ನಾನು ಹಿಂಗೆ ಹೇಳ್ತೀನಿ, ಸೊ ಐ ವಾಂಟ್ ಟು ಲೂಸ್ ವೇಟ್ ಅಂತ. ಸೊ ದಟ್ ಈಸ್ ಒನ್ ವಾಯ್ಸ್ ಇನ್ ಮೈ ಹೆಡ್. ಇನ್ನೊಂದು ಚೇರಿಗೆ ಹೋಗಿ ನಾನು ಏನು ಹೇಳ್ತೀನಿ ಅಂದರೆ, ಬಟ್ ಐ ಆಮ್ ಹ್ಯಾಪಿ ಹೌ ಐ ಆಮ್, nobody should tell me how I should look, this is how I look right now. ಆ್ಯಂಡ್ ಆ ಸಂವಾದನ ನಾವು ಎಕ್ಸ್ಟರ್ನಲೈಸ್ ಮಾಡಿ, ಸೊ ಅದು ಇನ್ನೂ ಜಾಸ್ತಿ ಬಿಡಿಸಿ ಕ್ಲಿಯರ್ ಆಗುತ್ತೆ. ಸೊ ಆ ಚೇರಿಂದ ಬಂದು ಈಗ ಬಂದು ಇಲ್ಲಿ ನಾನು ಹೇಳ್ತೀನಿ, ಬಟ್ ಸ್ಟೆಪ್ಸ್ ಹತ್ತುವಾಗ ನೀನು ಮಂಡಿ ನೋವಲ್ವಾ, ಅಧಿಕಾರ ನೀನು ವೇಟ್ ಲಾಸ್ ಮಾಡಬೇಕು ತಾನೇ, ಬೆನ್ನೋವಾಗತ್ತಲ್ವಾ, ದೆನ್ ಐಲ್ ಗೋ ಟು ದ್ಯಾಟ್ ಚೇರ್ ಆ್ಯಂಡ್ ಐಲ್ ರಿಪ್ಲೈ. ಆ್ಯಂಡ್ ಆ ಸಂವಾದದಲ್ಲಿ ಗೊತ್ತಾಗುತ್ತೆ ಏನಾಗ್ತಾ ಇದೆ, ಏನು ಕಾನ್ಫ್ಲಿಕ್ಟ್. ಐಮ್ ಜಸ್ಟ್ ಗಿವಿಂಗ್ ಅ ಸಿಂಪಲ್ ಎಕ್ಸಾಂಪಲ್. ಇದು ಆಳವಾಗಿ ಬೇರೆ ಏನಾರೋ ಕಾನ್ಫ್ಲಿಕ್ಟ್, ಲೈಕ್ ಯಾವುದಾದ್ರು ಬಿಸ್ನೆಸ್ದಿರ್ಬೋದು, ಮ್ಯಾರಿಟಲ್ ಕಾನ್ಫ್ಲಿಕ್ಟ್ ಇರ್ಬೋದು, ಈ ಥರ ಅದನ್ನು ಬಿಡಿಸಿ ಅದನ್ನು ಇಂಟಿಗ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫೈನಲ್ ಆಗಿ. ಹೌದು, ನಾನು ವೆಯ್ಟ್ ಲಾಸ್ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಜೆಂಟ್ಲಾಗಿ ಮಾಡ್ಬೋದು, ಆ್ಯಂಡ್ ನಂದು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಹೆಂಗೆ ಮಾಡೋದು ಇದನ್ನು. ಸೊ ಇಲ್ಲಿ ಚಾಯ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಮತ್ತು ಸೆಲ್ಫ್ ರಿಯಲೈಸೇಷನ್, ಈ ಜವಾಬ್ದಾರಿ ಎನ್ನುವಂಥದ್ದು ಬರಬೇಕಾದ್ರೆ ಆ ಚಾಯ್ಸಿಗೆ, ತಾನು ಮಾಡಿದ ಚಾಯ್ಸಿಗೆ ತಾನು ಜವಾಬ್ದಾರನಾಗಿರಬೇಕು. ಆಮೇಲೆ ತನ್ನ ಬಗ್ಗೆ ಅವನಿಗೆ ಕಾನ್ಫಿಡೆನ್ಸ್ ಇದ್ದರೆ ಅವನಿಗೆ ಸೆಲ್ಫ್ ರಿಯಲೈಸೇಷನ್
ಅಥವಾ ಸ್ವಯಂ ಅರಿವು ಉಂಟಾಗುತ್ತೆ. ಈ ರೀತಿ ತನ್ನ ಭಾವನೆಗಳಿಗೆ ತಾನೇ ಜವಾಬ್ದಾರಿ ಅಂಥೇಳಿ ಕಂಡುಕೊಳ್ಳೋ ಹಾಗೆ ಮಾಡುವಂಥದ್ದು ಗೆಸ್ಟಾಲ್ಟ್ ಥೆರಪಿಯಲ್ಲಿ ಒಂದು ಮುಖ್ಯ ಅಂಶ. ಆ ಚಾಯ್ಸನ್ನು ನಾನು ಮಾಡಿದ್ದೀನಿ, ಅದು ರಾಂಗ್ ಚಾಯ್ಸೇ ಆಗಿರ್ಬೋದು, ಆದರೆ ಅದರ ರೆಸ್ಪಾನ್ಸಿಬಿಲಿಟಿ ನಂದೇನೆ. ಆದ್ದರಿಂದ ಈ ರೀತಿ ಅದನ್ನು ಒಪ್ಪಿಕೊಳ್ಳುವಂಥದ್ದು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಇನ್ನೊಂದು ನಮಗೇನಾದ್ರು ಒಂದು ತೊಂದರೆ ಆಯಿತು ಅಂತಂದರೆ ಇನ್ಯಾರೋ ಅಥವಾ ಇನ್ಯಾವುದೋ ಪರಿಸ್ಥಿತಿಯಲ್ಲಿ ಆ ರೀತಿ ಆಯಿತು ಅಂತ ಭಾವಿಸ್ತೀವಿ ನಾವು. ಅದು ತಪ್ಪು. ಕರ್ಮ ಸಿದ್ಧಾಂತ ಅಂತ ಒಂದಿದೆ ವೇದಾಂತದಲ್ಲಿ. ಅಂದರೆ ನಮ್ಮ ಕರ್ಮಗಳಿಗೆ ನಾವೇ ಆ ಫಲವನ್ನು ನಾವು ಇಂದಲ್ಲ ಮುಂದೆ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಅದನ್ನು ಪಡೆದೇ ತೀರ್ತೀವಿ. ಅದನ್ನು ಆ ಕರ್ಮವನ್ನು ನಾವು ಸಹಿಸಬೇಕು, ಅದನ್ನು ಅನುಭವಿಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಕರ್ಮ ಸಿದ್ಧಾಂತ ಮತ್ತು ಈ ಚಾಯ್ಸ್ ರೆಸ್ಪಾನ್ಸಿಬಿಲಿಟಿ, ಚಾಯ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇದೆ, ಅದಕ್ಕೇನಾದರೂ ಸಾಮ್ಯತೆ ಇದೆಯಾ, ಹೇಗೆ? ಸಾಮ್ಯತೆ ಇದೆ. ಆ್ಯಕ್ಚುಲಿ ಆ ಪ್ರೀವಿಯಸ್ ಪಾಯಿಂಟ್ದು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಪೂರ್ಣತೆ ಇದರಲ್ಲೂ ಬರುತ್ತೆ. ಸೊ ದೆನ್ ಇಟ್ಸ್ ಟೇಕಿಂಗ್ ಪರ್ಸ್ನಲ್. ಸೊ ರಾದರ್ ದ್ಯಾನ್ ಅಟ್ಯಾಕಿಂಗ್ ಮೈ ಸ್ಪೌಸ್, ನನ್ನ ಹೆಂಡ್ತಿನೋ ಗಂಡನೋ ಅಟ್ಯಾಕ್ ಮಾಡೋ ಬದಲು ಅದನ್ನು ಸುಮ್ಮನೆ ಎಕ್ಸ್ಟರ್ನಲೈಸ್ ಮಾಡ್ತೀವಿ. ಅದಕ್ಕೆ ದೇಶಗಳು ಯುದ್ಧಕ್ಕೆ ಹೋಗ್ತಾ ಇವೆ. ನಮ್ಮಲ್ಲಿ ನಾವಿರೋ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ನ ರಿಸಾಲ್ವ್ ಮಾಡಿದ್ರೆ ಅದು ಕಡಿಮೆ. ಹೌದು. ಸೊ ದಟ್ ಈಸ್ ವಾಟ್ ವಿಲ್ ಹ್ಯಾಪನ್ ಆ್ಯಂಡ್ ದಟ್ ಈಸ್ ದ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ಚಾಯ್ಸ್. ಅನ್ಫಾರ್ಚುನೇಟ್ಲಿ ನಾನು ಈಗ ಸಾಮಾನ್ಯವಾಗಿ ಜನರ ಜೊತೆ ಮಾತಾಡ್ತಿರುವಾಗ ನೋಡೋದು ಏನಂದರೆ, ಕರ್ಮ ಅಂತ ಹೇಳಿದ್ರು ಅಯ್ಯೋ ನನ್ನ ಕರ್ಮ ಅಂತ ಹೇಳ್ತಾರೆ. ಇಟ್ ಬಿಕಮ್ಸ್ ಫೇಟಲಿಸ್ಟಿಕ್ ಆ್ಯಂಡ್ ಇಟ್ ಬಿಕಮ್ಸ್ ಲೈಕ್ ಅಬ್ಸಾಲ್ವಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಒನ್ಸ್ ಕರೆಂಟ್ ಸಿಚುವೇಶನ್. ಆದರೆ ಆ್ಯಕ್ಚುಲಾಗಿ ಕರ್ಮ ಅಂತ ಇರುವಂಥದ್ದು ರೆಸ್ಪಾನ್ಸಿಬಿಲಿಟಿಯನ್ನು ಏನು ಮಾಡಿದ್ರು ಅದನ್ನು ಪಕ್ಕಕ್ಕೆ ಇಡ್ಲಿಕ್ಕಾಗಲ್ಲ ಅಂತ. ನನ್ನ ಕರ್ಮವನ್ನು ನಾನೇ ಅನುಭವಿಸ್ಬೇಕು, ಅದರ ಫಲವನ್ನು ನಾನೇ ಅನುಭವಿಸ್ಬೇಕು ಅಂತಲೇ ಹೇಳೋದು ವೇದಾಂತ. ಸೊ ಇಲ್ಲೂ ಹಾಗೇ ಬರ್ತಲ್ವಾ, ಚಾಯ್ಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಅದರಿಂದ ಏನು ತೊಂದರೆ ಆಗುತ್ತೆ ಅದನ್ನು ನಾನೇ ಅದಕ್ಕೂ ಕೂಡ ಜವಾಬ್ದಾರಿಯನ್ನು ವಹಿಸಲೇಬೇಕು. ಅದನ್ನು ಬೇರೆಯವ್ರ ಮೇಲೆ ಅಥವಾ ಪರಿಸ್ಥಿತಿಯ ಮೇಲೆ ಆ ಜವಾಬ್ದಾರಿಯನ್ನು ಹಾಕೋದು ಸರಿ ಹೋಗಲ್ಲ ಅನ್ನೋ ಅರಿವನ್ನು ಬರಬೇಕು ಅವನಿಗೆ, ಅಲ್ವಾ? ಇಟ್ಸ್ ಸ್ವೋರ್ಡ್ ಅಲ್ವಾ, ಇಟ್ಸ್ ಲೈಕ್ ಅ ಸ್ವೋರ್ಡ್. ಈ ಜ್ಞಾನನ ಹೌದು ನಾವು ಹೆಂಗೆ ಉಪಯೋಗಿಸ್ತೀವಿ, ಈ ಥಿಯರಿನ ಹೆಂಗೆ ಉಪಯೋಗಿಸ್ತೀವಿ, ಅದು ಚಾಕು ಥರ, ಸ್ವೋರ್ಡ್ ಥರ. ಸೊ ಫಾರ್ ಎಕ್ಸಾಂಪಲ್, ಈಗ ಡೊಮೆಸ್ಟಿಕ್ ವೈಲೆನ್ಸ್ ತಗೊಳ್ಳಿ. ಐ ಯೂಸ್ ಟು ವರ್ಕ್ ಇನ್ ಡೊಮೆಸ್ಟಿಕ್ ವೈಲೆನ್ಸ್ ಕೌನ್ಸಿಲಿಂಗ್ ಸರ್ವಿಸ್. ಸೊ ಇಫ್ ದ ವುಮೆನ್ ಇಸ್ ಎಕ್ಸ್ಪೀರಿಯನ್ಸಿಂಗ್, ಗಂಡ ಕುಡಿದ್ಬಿಟ್ಟು ಬಂದು ಹೊಡಿತಾನೆ, ಇದು ನಾನು ಅನುಭವಿಸ್ಬೇಕು, ಇದು ನಂದು ಇಷ್ಟೇ ಪಾಲು ಅಂತ ಹೇಳೋದು ಒಂದು ಸರಿ. ಅದ್ರ ಬಗ್ಗೆ ಏನಾದ್ರು ಮಾಡೋದಾದರೆ ದ್ಯಾಟ್ ಈಸ್ ಟೇಕಿಂಗ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಮಕ್ಕಳದ್ದು ಎಸ್ಪೆಷಲಿ ಇನ್ವಾಲ್ವ್ಮೆಂಟ್ ಇದ್ದರೆ ದಟ್ ಬಿಕಮ್ಸ್ ಮ್ಯಾನಿಫೋಲ್ಡ್. ಸೊ ಅದ್ರ ಬಗ್ಗೆ ಏನಾದ್ರು ಮಾಡಬೇಕು, ಸ್ಟೆಪ್ಸ್ ತೊಗೋಬೇಕು. ಐದರ್ ಹಿ ಹ್ಯಾಸ್ ಟು ಸೀಕ್ ಟ್ರೀಟ್ಮೆಂಟ್ ಆರ್ ಶಿ ಹ್ಯಾಸ್ ಟು ಫೈಂಡ್ ಅ ಸೇಫ್ ಸ್ಪೇಸ್ ಮಕ್ಕಳಿಗೆ, ಅವರಿಗೆ, ಆ ಹೆಂಗಸಿಗೆ ಮತ್ತು ಮಕ್ಕಳಿಗೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಆ್ಯಂಡ್ ದ್ಯಾಟ್ ಈಸ್ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಅದೇ ನಮ್ಮ ಸಮಾಜದಲ್ಲಿ ಅದು ಸ್ವಲ್ಪ ಕಷ್ಟ. ಈ ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಈ ವೇದಾಂತದ ತತ್ವಗಳು ಅದನ್ನು ಬಳಸೋದ್ರಲ್ಲಿ ಸವಾಲುಗಳೇನಾದ್ರು ಎದುರಾಗುತ್ತಾ? ಈಗ ಉದಾಹರಣೆಗೆ ಒಂದು ಪರಿಪೂರ್ಣ ಆಕೃತಿ ಮುಂತಾದವೆಲ್ಲ ಹೇಳ್ತೀರಾ, ಆದರೆ ಕೆಲವು ಸಮಸ್ಯೆಗಳನ್ನು ಏನು ಮಾಡಲಿಕ್ಕಾಗೋದೇ ಇಲ್ಲ. ಈ ಉದಾಹರಣೆ ಕ್ಯಾನ್ಸರ್ ಅಂತ ಹೇಳಿದೆ. ಈಗ ನಮ್ಮದೇನೂ ತಪ್ಪಿರಲ್ಲ, ಕರ್ಮ ಸಿದ್ಧಾಂತದಿಂದನೂ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅರ್ಗಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಬೇರೆ ಇದರಲ್ಲೂ ಕೂಡ ಅದರಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾನೆ ಇರ್ತೀವಿ. ಅದಕ್ಕೇನು ಕಾರಣ ಅಂತ ಗೊತ್ತಾಗಲ್ಲ, ಕಾರ್ಯಕಾರಣ ಸಿದ್ಧಾಂತ ಅವೆಲ್ಲ ಏನು ಬರಲ್ಲ ಅಲ್ಲಿ. ಈ ಥರದ್ದು ಸಮಸ್ಯೆಗಳಲ್ಲಿ ಅಂದರೆ ಅದಕ್ಕೆ ಎಂಡೇ ಇಲ್ಲ, ಆ ಸಮಸ್ಯೆಯನ್ನು ಏನು ಮಾಡಿದರೂ ಮೂಲೋತ್ಪಾಟನೆ ಮಾಡಲಿಕ್ಕಾಗಲ್ಲ. ಇದಕ್ಕೇನಾದರೂ ಪರಿಹಾರ ಏನಾದರೂ ಉಂಟಾ? ಈ ತರಹ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲದೆ ಇರುವಂಥ ಸಮಸ್ಯೆಗಳು ಇರ್ತವೆ ಕೆಲವು. ಅದರಿಂದ ಮನಸ್ಸಿಗೂ ತುಂಬ ಬೇಸರ ಮುಂತಾದವೆಲ್ಲ ಆಗ್ತಾ ಇರುತ್ತೆ. ಪರಿಹಾರ ಏನು? ಸೊ ಪರಿಹಾರ ಅದೇ, ದೇರ್ ಇಸ್ ಪರಿಹಾರ. ರಾದರ್ ದೆನ್ ಪರಿಹಾರ, ಇಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಗೋಯಿಂಗ್ ಆನ್. ಸೊ ಅದು ಫಿನಾಮಿನಾಲಜಿ ಅಂತ ನಾವು ಅಲ್ಲಿ ಒಂದು ಸ್ಕೂಲ್ ಆಫ್ ಥಾಟ್ ಇದೆ ಯುರೋಪ್ನಲ್ಲಿ. ಆ್ಯಂಡ್ ಸೇಮ್ ಅದ್ವೈತನಲ್ಲೂ ಬರುತ್ತೆ. ಆ ಸೇಮ್ ಸ್ಕೂಲ್ ಆಫ್ ಥಾಟ್ ಐ ಹ್ಯಾವ್ ಸೀನ್ ಇನ್ ಅದ್ವೈತ ಫಿಲಾಸಫಿ. ಫಿನಾಮಿನಾಲಜಿ ಏನಂದರೆ ಅದಕ್ಕೆ ಅಬ್ಸರ್ವ್ ದ ಪರ್ಸೆಪ್ಷನ್ ಏನಿದೆಯೋ ಅದನ್ನು ಎಸೆನ್ಸ್ನ ನಾವು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋದು, ವಿತೌಟ್ ಆ್ಯಡಿಂಗ್ ಜಜ್ಮೆಂಟ್, ವಿತೌಟ್ ಆ್ಯಡಿಂಗ್ ವ್ಯಾಲ್ಯೂ. ಸೊ ಡೈರೆಕ್ಟ್ಲಿ ಎಕ್ಸ್ಪೀರಿಯನ್ಸಿಂಗ್ ದ ಪೇನ್, ಡೈರೆಕ್ಟ್ಲಿ ಎಕ್ಸ್ಪೀರಿಯನ್ಸಿಂಗ್ ದ ಲಾಸ್, ವಿತೌಟ್ ಆ್ಯಡಿಂಗ್ ಎನಿಥಿಂಗ್. ಅಂದರೆ ನಾನು ಕೆಟ್ಟವಳು, ಅದಕ್ಕೆ ನಾನು ಹಿಂಗಾಯಿತು, ಅಯ್ಯೋ ನಾನು ಸ್ಮೋಕೇ ಮಾಡಿಲ್ಲ, ನಂಗೆ ಲಂಗ್ ಕ್ಯಾನ್ಸರ್ ಯಾಕಾಯಿತು, ದ್ಯಾಟ್ ಈಸ್ ಆ್ಯಡಿಂಗ್ ದ ವ್ಯಾಲ್ಯೂ ಜಜ್ಮೆಂಟ್.
ಇನ್ ಫಿನಾಮಿನಾಲಜಿ ವಿ ಜಸ್ಟ್ ಲುಕ್ ಎಟ್ ದ ಫಿನಾಮಿನನ್. ಅಂದರೆ ಏನಾಗ್ತಾ ಇದೆ ಇಮ್ಮಿಡಿಯೇಟಾಗಿ ಈ ಕ್ಷಣದಲ್ಲಿ, ನನಗೆ ಎಲ್ಲಿ ನೋವಾಗ್ತಾ ಇದೆ ನನ್ನ ದೇಹದಲ್ಲಿ, ನನ್ನ ಮನಸ್ಸಿನಲ್ಲಿ ಎಲ್ಲಿ ನೋವಾಗ್ತಾ ಇದೆ, ಆ್ಯಂಡ್ ಅದನ್ನು ಅನುಭವಿಸೋದು. ಅದನ್ನೇ ಪರಿಹಾರ ಅಂತ ಹೇಳ್ಬೋದು, ಆರ್ ಯು ಕ್ಯಾನ್ ಸೇ ಇಟ್ಸ್ ಒನ್ ವೇ ಆಫ್ ಲಿವಿಂಗ್ ಥ್ರೂ ಇಟ್. ಆ್ಯಂಡ್ ಈ ಥರ ನಾವು ಆ ಪೇನನ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅಷ್ಟು ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆತ್ಮೀಯವಾಗಿ ಇರಬಹುದು. ಸೊ ಇಫ್ ಯು ಆರ್ ಫೀಲಿಂಗ್ ಪೇನ್ ಇನ್ ದ ಬಾಡಿ, ಇನ್ ಅವರ್ ಹಾರ್ಟ್, ಇನ್ ಅವರ್ ಮೈಂಡ್, ನಾವು ಹೇಳ್ಕೊಂಡ್ರೆ ಅಷ್ಟು ಆತ್ಮೀಯತೆ ಬೆಳೆಯುತ್ತೆ. ಅದನ್ನು ದಬ್ಕೊಂಡು ನಂಗೆ ಕ್ಯಾನ್ಸರ್ ಆಗಿದೆ ಬಟ್ ಐ ಆಮ್ ಫೈನ್, ಲುಕ್ ಎಟ್ ಮೀ, ನನಗೇನಾಗಿಲ್ಲ ಅಂತ ಹೇಳ್ಕೊಂಡು ಬಟ್ ಪ್ರತಿ ಕ್ಷಣದಲ್ಲಿ ಚಿಟಿ 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 ಮಾಡೋದು ಗಂಡನ ಜೊತೆ ಮಕ್ಕಳ ಜೊತೆ. ದ್ಯಾಟ್ ಈಸ್ ದ ಡಿಫ್ರೆನ್ಸ್. ತನ್ನ ದೈನಂದಿನ ಜೀವನದಲ್ಲಿ ಮಾನಸಿಕ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಸರಳ ಸೂತ್ರ ಇದೆಯಾ? ಉದಾಹರಣೆಗೆ ಜೀವನ ಶೈಲಿ, ವ್ಯಾಯಾಮ ಮಾಡೋದರಿಂದ ದೈಹಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ಅದೇ ರೀತಿ ಮಾನಸಿಕ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ಸರಳ ಸೂತ್ರಗಳಿದಾವ? ಖಂಡಿತ ಇದೆ. ಸೊ ನಾನು ಹೇಳುವುದು ಏನಂದರೆ ಬಿ ಕೈಂಡ್ ಟು ಯೋರ್ ಸೆಲ್ಫ್. ಅದೊಂದು ಸೂತ್ರ. ನಮ್ಮನ್ನು ನಾವು ಖಂಡಿಸ್ಕೊಳ್ಬಾರ್ದು, ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಳ್ಬಾರ್ದು. ಕ್ರಿಟಿಸೈಸ್ ಮಾಡೋದು ಬೇಡ, ಇನ್ಸಲ್ಟ್ ಮಾಡೋದು ಬೇಡ. ನಮ್ಮನ್ನೇ ನಾವು ನಮ್ಮ ಮನಸ್ಸಿನಲ್ಲೇ ನಮ್ಮನ್ನು ಹೀಗೆಳೆದುಕೊಳ್ಳೋದು ಬೇಕಾಗಿಲ್ಲ. ಯಾರಾದರೂ ಎಷ್ಟಾರು ಇನ್ಸಲ್ಟ್ ಮಾಡಲಿ, ವಿಲ್ ಹ್ಯಾವ್ ಆಲ್ರೆಡಿ ಡನ್ ಇಟ್. ನಮಗೆ ನಾವೇ ನೋಡು ನೀನು ಎಷ್ಟು ಓವರ್ ವೇಟ್ ಆಗಿದೆಯಾ ಅಂತ ಹೇಳಕ್ಕೆ ಮುಂಚೆನೇ ನಾವು ಕನ್ನಡಿಲಿ ನೋಡ್ಕೊಂಡಿರ್ತೀವಿ. ವಿ ವಿಲ್ ಹ್ಯಾವ್ ಇನ್ಸಲ್ಟೆಡ್ ಅವರ್ ಸೆಲ್ಸ್, ವಿಲ್ ಹ್ಯಾವ್ ಸೆಡ್ ಆಲ್ ದ ನೆಗೆಟಿವ್ ಥಿಂಗ್ಸ್, ಮೇ ಬಿ ನಾಟ್ ಇನ್ ಅವೇರ್ನೆಸ್. ಬಟ್ ಅದು ನಮ್ಮ ಪಾಸ್ಚರಲ್ಲಿ ಗೊತ್ತಾಗುತ್ತೆ, ನಾವು ಕೂತ್ಕೊಳ್ಳೋದ್ರಲ್ಲಿ, ನಡೆಯೋದ್ರಲ್ಲಿ, ಬಟ್ಟೆ ಹಾಕೊಳ್ಳೋದ್ರಲ್ಲಿ, ನಮ್ಮ ಫ್ಯಾಷನಲ್ಲಿ ಗೊತ್ತಾಗುತ್ತೆ. ಇವ್ರ ಬಗ್ಗೆ ಏನೋ ಒಂಥರ ಕುಗ್ಗಿದೆ. ಎಷ್ಟು ವೇಟ್ ಇದ್ರೂ ಏನಿದ್ರೂ ಸ್ಮಾರ್ಟಾಗಿ ಬಟ್ಟೆ ಹಾಕ್ಕೊಂಡ್ರೆ, ಚೆನ್ನಾಗಿ ನೀಟಾಗಿ ತಲೆ ಬಾಚ್ಕೊಂಡ್ರೆ ಖಳೆ ಇರುತ್ತೆ. ಇಟ್ ಡಸಂಟ್ ಮ್ಯಾಟರ್ ಯಾವ ಶೇಪ್ ಇದ್ರೂ ಏನು ಇದಾಗಲ್ಲ, ಕಳೆಯಾಗಿರ್ಬೋದು. ಸೊ ಬಿ ಕೈಂಡ್ ಟು ಯೋರ್ ಸೆಲ್ಫ್ ಅಷ್ಟೇ. ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳುವಂಥ ತತ್ವ ಯಾವ್ದಾದ್ರು ಇದೆಯಾ? ಈಗ ದಪ್ಪ ಇದ್ದೀನಿ, ಆದರೆ ದಪ್ಪ ಇದ್ದೀನಿ ಅಂತ ಅನ್ನುವಂಥದ್ದು ಫೀಲಿಂಗ್ ಇದ್ದೇ ಇರುತ್ತೆ. ದಪ್ಪ ಇರೋದು ತಪ್ಪೇನಲ್ಲ, ಫೀಲಿಂಗ್ ಇದ್ದೇ ಇರುತ್ತೆ. ಆ ದೈನಂದಿನ ಜೀವನದಲ್ಲಿ ಈ ಫೀಲಿಂಗನ್ನು ನಾವು ರಿಪೇರಿ ಮಾಡ್ಕೊಳ್ಳೋಕೆ ಏನಾದರೂ ಮಾಡ್ಬೋದಾ? ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಬಾಡಿ ಕಾನ್ಷಿಯಸ್ನೆಸ್ ಅಂತ ಇಟ್ಕೊಳ್ಳೋಣ, ಸೇಮ್ ಎಕ್ಸಾಂಪಲ್. ದಿನನಿತ್ಯದ ಇದರಲ್ಲಿ ವಿ ಕ್ಯಾನ್ ಸೀಕ್ ಸಪೋರ್ಟ್, ವಿ ಕ್ಯಾನ್ ಆಫರ್ ಸಪೋರ್ಟ್. ಯಾರಾದರೂ ಒಳ್ಳೆ ಸೀರೆ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಸೀರೆನಲ್ಲಿ, ನೋಟಿಸ್ ಇಟ್, ಆಫರ್ ಸಪೋರ್ಟ್ ಆ್ಯಂಡ್ ಟೇಕ್ ಸಪೋರ್ಟ್. ಸೊ ನಮಗೆ ಯಾರು ಈ ಥರ ನಮಗೆ ಕಾಂಪ್ಲಿಮೆಂಟ್ ಕೊಡದೇ ಇರ್ಬೋದು, ನಮಗೆ ನಾವೇ ಕೊಡ್ಕೋಬೋದು. ಅವ್ರು ನಮಗೆ ಯಾವುದು ಇದು ಗೊತ್ತಾಗ್ತಾ ಇಲ್ಲ, ಹೆಂಗೆ ಬಟ್ಟೆ ಏನು ಹಾಕೊಳ್ಳೋದು. ಯೂಟ್ಯೂಬಲ್ಲಿ ಬೇಕಾದಷ್ಟು ಪ್ಲಸ್ ಸೈಜ್ ಫ್ಯಾಷನ್ದಿದೆ, ಟಿಪ್ಸ್ ಇದೆ, ಹೆಂಗೆ ಫ್ಯಾಷನಬಲ್ ಆಗಿ ಹೆಂಗೆ ಏನು ಮಾಡ್ಕೋಬೋದು. ಸೊ ಯು ಕ್ಯಾನ್ ಸೀಕ್ ಸಪೋರ್ಟ್ ಐದರ್ ಈ ಪೀಪಲ್ ಅರೌಂಡ್ ಯು ಆರ್ ಆನ್ಲೈನ್. ವೇದಾಂತದಲ್ಲಿ ಸೊ ವೇದಾಂತದಲ್ಲಿ ಅದೇನೆ ಸೇಮ್ ಕಾನ್ಸೆಪ್ಟ್ ಇದೆ, ಸತ್ಸಂಗ. ಸತ್ಸಂಗ ಎಕ್ಸಾಕ್ಟ್ಲಿ. ನಮ್ಮನ್ನು ಸಪೋರ್ಟ್ ಮಾಡುವಂಥವ್ರ ಅಥವಾ ನಮ್ಮ ಮನಸ್ಸನ್ನು ಸಪೋರ್ಟ್ ಮಾಡುವಂಥ ಒಂದು ಎನ್ವಿರಾನ್ಮೆಂಟ್ ಎಲ್ಲಿದೆಯೋ ಅಲ್ಲಿ ಹೋಗಿ ಸ್ವಲ್ಪ ಕಾಲ ಕಳೆಯುವಂಥದ್ದು. ತುಂಬ ಅದ್ಭುತವಾದ ಮಾತುಗಳನ್ನು ಆಡಿದ್ದೀರಾ. ಇಂದಿನ ಈ ಚರ್ಚೆಯಲ್ಲಿ ನಾವು ಪಾಶ್ಚಾತ್ಯ ಮನೋವಿಜ್ಞಾನದ ಗೆಸ್ಟಾಲ್ಟ್ ಥೆರಪಿ ಮತ್ತು ನಮ್ಮ ಪುರಾತನ ವೇದಾಂತ ದರ್ಶನದ ನಡುವೆ ಇರುವ ಸುಂದರವಾದ ಸಂಬಂಧವನ್ನು ಕಂಡುಕೊಂಡ್ವಿ. ನಮ್ಮ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಹೊರಗಿಲ್ಲ, ನಮ್ಮೊಳಗಿನ ಜಾಗೃತಿಯಲ್ಲಿದೆ ಅನ್ನೋದು ಸತ್ಯ. ಹೌದು. ವರ್ತಮಾನದಲ್ಲಿ ಬದುಕೋದು, ನಮ್ಮ ಭಾವನೆಗಳನ್ನು ಮುಚ್ಚಿಡದೆ ಅವುಗಳನ್ನು ಅರಿತುಕೊಳ್ಳುವುದು ಮತ್ತು ನಮ್ಮ ಬದುಕಿಗೆ ನಾವೇ ಜವಾಬ್ದಾರರಾಗುವುದು, ಈ ತತ್ವಗಳು ಕೇವಲ ಚಿಕಿತ್ಸೆ ಅಲ್ಲ, ಇದೊಂದು ಸುಂದರ ಜೀವನ ವಿಧಾನ ಕೂಡ ಹೌದು. ತಾವು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ನೀಡಬಹುದಾ? ಅಂದರೆ ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ, ನಮ್ಮ ಇಮೋಷನ್ಸ್ ಬಗ್ಗೆ ನಿಗ್ಲೆಕ್ಟ್ ಮಾಡೋದು ಬೇಡಿ. ಅದು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು. ನಾವು ನ್ಯೂಟ್ರಿಷನು ಅದು ಇದು ಇಲ್ಲಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬಾರ್ದು, ಅದೆಲ್ಲ ತುಂಬ ಚರ್ಚೆ ನಡೆಯುತ್ತೆ ನವಡೇಸ್. ನಮಗೆ ನಮ್ಮ ಮಾನಸಿಕ ಜೀವನನೂ ಅಷ್ಟೇ ಇಫ್ ನಾಟ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಸೊ ಅದರ ಬಗ್ಗೆ ಲುಕ್ ಆಫ್ಟರ್ ಇಟ್, ಲುಕ್ ಆಫ್ಟರ್ ಇಮೋಷನ್ಸ್, ಸೀಕ್ ಸಪೋರ್ಟ್, ಫ್ರೆಂಡ್ಸ್, ಫ್ಯಾಮಿಲಿ, ಥೆರಪಿಸ್ಟ್. ನಾನು ಒಂಟಿ ಅಲ್ಲ ಅಂತ ಭಾವಿಸಬೇಕು. And that is a key thing. And even in Vedanta philosophy, don't be alone, find somebody. ನಮಸ್ಕಾರ ರಕ್ಷಾ ಅವರೇ. ತುಂಬ ಥ್ಯಾಂಕ್ಸ್. ಕೇಳುಗರೆ, ನೆನಪಿಡಿ, ಬದುಕು ಅಖಂಡವಾದದ್ದು. ಸಣ್ಣ ಪುಟ್ಟ ನೋವು ನಲಿವುಗಳ ಆಚೆಗೂ ನಾವು ಪೂರ್ಣ ಅನ್ನುವಂಥ ಅರಿವು ನಮ್ಮದಾಗಲಿ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ಜ್ಞಾನಧ್ವನಿ ಸಮುದಾಯ ರೇಡಿಯೋ.